ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವಿನಲ್ಲಿ ಪ್ರಿಯರಾದವರೇ, ನಿಮ್ಮನ್ನು ತುಂಬ ಸಂತೋಷದಿಂದ ಪ್ರಾರ್ಥನೆಯಿಂದ ಸ್ವೀಕರಿಸುತ್ತೇನೆ. ಒಂದು ಒಳ್ಳೆಯ ದಿನವಾಗಲಿ ಎಂದು ಹಾರೈಸಿ ಪ್ರಾರ್ಥಿಸುತ್ತೇನೆ. ದೇವರ ಎಲ್ಲ ಅನುಗ್ರಹವೂ ಕೃಪೆಯೂ ಉಂಟಾಗಲಿ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಸಂತೋಷವಾಗಿರಿ, ಸಮಾಧಾನದಿಂದಿರಿ. ದೇವರ ವಚನವನ್ನು ಕೇಳಲು ನಮ್ಮನ್ನೇ ನಾವು ಈಗ ಸಿದ್ಧಪಡಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಸಮೃದ್ಧವಾಗಿ ಅನುಗ್ರಹಿಸಲಿ. ಪ್ರಥಮವಾಗಿ ಈ ವಚನವನ್ನು ಆಲಿಸುವವರೂ ಆಗಿರಬಹುದು. ಈ ವಚನ ಕೇಳುವ ನಿಮ್ಮ ಕುಟುಂಬವನ್ನು ಒಂದು ಸಂತೋಷ ಮಾತ್ರ ಅಲ್ಲ, ದೇವರ ಅನುಗ್ರಹ, ದೈವಿಕ ಸಂರಕ್ಷಣೆ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಈ ದೇವರ ವಚನ ಕೇಳುವಾಗ ಲೋಕವು ತಿಳಿದುಕೊಳ್ಳಬೇಕು, ದೇವ ವಚನದಿಂದ ದೇವರು ಇಂದು ನಮ್ಮಲ್ಲಿ ಮಾತನಾಡುತ್ತಿದ್ದಾರೆ ಎಂದು, ದೇವರು ನಮಗಾಗಿ ಪ್ರವರ್ತಿಸುತ್ತಿದ್ದಾರೆ ಎಂದು. ಪ್ರಿಯರೇ, ಇಂದು ಆಲಿಸುವ ವಚನ ಅತಿ ಮುಖ್ಯವಾಗಿದೆ. ಏನಾಗಿದೆ ನಿಯೋಗ ಪ್ರಾರ್ಥನೆ? ನಿಯೋಗ ಪ್ರಾರ್ಥನೆ ಎಂದರೆ ಏನು? ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಜನರು ತಮ್ಮ ತಮ್ಮ ನಿಯೋಗವನ್ನು ಬರೆದು ಇಟ್ಟು ಪ್ರಾರ್ಥಿಸುತ್ತಿದ್ದಾರಲ್ಲವೇ? ನಿಯೋಗ ಬರೆದು ಇಟ್ಟು ಪ್ರಾರ್ಥಿಸುವ ಮಹತ್ವ ಏನು ಎಂದು ಈ ವಚನದಲ್ಲಿ ತಿಳಿಸುತ್ತದೆ. ಪ್ರಿಯರೇ, ನಾವು ಈಗ ವಚನವನ್ನು ಆಲಿಸೋಣ. ಪ್ರವಾದಿ ಎಜೆಕೀಲನು ಬರೆದ ಗ್ರಂಥ 37ನೇ ಅಧ್ಯಾಯ ವಾಕ್ಯ 15ರಿಂದ 17ರವರೆಗೆ ವಾಕ್ಯವನ್ನು ಆಲಿಸೋಣ. ಬನ್ನಿ ಪ್ರಿಯರೇ. ಸರ್ವೇಶ್ವರ ಇನ್ನೊಂದು ವಾಣಿಯನ್ನು ನನಗೆ ದಯಪಾಲಿಸಿದರು. ನರಪುತ್ರನೇ, ನೀನು ಒಂದು ದಂಡವನ್ನು ತೆಗೆದು ಅದರಲ್ಲಿ ಜುದೆಯಕ್ಕೆ ಸೇರಿದ ಇಸ್ರಾಯೇಲರದು ಎಂದು ಬರೆ. ಇನ್ನೊಂದು ದಂಡವನ್ನು ತೆಗೆದು ಅದರಲ್ಲಿ ಜೋಸೆಫನದು, ಎಫ್ರಾಯಿಮನದು, ಜೋಸೆಫಿಗೆ ಸೇರಿದ ಎಲ್ಲ ಇಸ್ರಾಯೇಲರದು ಎಂದು ಬರೆ. ಆಮೇಲೆ ಅವು ನಿನ್ನ ಕೈಯಲ್ಲಿ ಒಂದಾಗುವಂತೆ ಅವೆರಡನ್ನು ಒಂದಕ್ಕೊಂದು ಉದ್ದವಾಗಿ ಸೇರಿಸಿ ಹಿಡಿ. ಪ್ರಿಯರೇ, ಈ ವಚನವನ್ನು ಆಲಿಸುವಾಗ ಅಥವಾ ನಾವು ಓದುವಾಗ ಇದನ್ನು ಹೆಚ್ಚಾಗಿ ನಾವು ಗಮನಿಸುವುದಿಲ್ಲ. 2 ದಂಡಗಳು, ಇದೇ ನಿಯೋಗ ಬರೆದು ಇಟ್ಟು ಪ್ರಾರ್ಥಿಸುವುದು ಎಂದು ಹೇಳುವುದು. ನಮ್ಮ ನಿಯೋಗದ ವಿಷಯವನ್ನು ಬರೆದು ಇಟ್ಟು ಪ್ರಾರ್ಥಿಸುವಾಗ ದೇವರು ಆ ಪ್ರಾರ್ಥನೆಯನ್ನು ಕಾಣುವರು. ದೇವರು ಆ ಪ್ರಾರ್ಥನೆಯನ್ನು ಎಂದಿಗೂ ನಿರಾಕರಿಸುವುದಿಲ್ಲ. ಪ್ರಿಯರೇ, ಮತ್ತೊಂದು ವಚನವನ್ನು ನಾವು ಆಲಿಸೋಣ. ಪ್ರವಾದಿ ಎಜೆಕೀಲನ ಗ್ರಂಥ 37ನೇ ಅಧ್ಯಾಯ ವಾಕ್ಯ 26ರಿಂದ 28ರವರೆಗೆ ವಾಕ್ಯ ಇಂತಿದೆ, ಆಲಿಸೋಣ. ನಾನು ಅವರೊಂದಿಗೆ ಶಾಂತಿ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗಾಂತರಕ್ಕೂ ನಿಲ್ಲಿಸುವೆನು. ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯೆ ಇರುವುದು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನನ್ನ ಪವಿತ್ರಾಲಯ ಅವರ ಮಧ್ಯೆ ಶಾಶ್ವತವಾಗಿರಲು ಇಸ್ರಾಯೇಲನು ಮೀಸಲು ಮಾಡಿಕೊಂಡಾತ ಸರ್ವೇಶ್ವರ ನಾನೇ ಎಂದು ಜನಾಂಗಗಳಿಗೆ ತಿಳಿದು ಬರುವುದು. ಪ್ರಿಯರೇ, ಬರೆದು ಇಟ್ಟ ನಿಯೋಗದ ಮೇಲೆ ದೇವರು ಮಾಡಿದ ಕಾರ್ಯವನ್ನು ಸ್ಪಷ್ಟವಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ನೀವು ಈಗ ಆಲಿಸಿದ್ದೀರಿ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಚನ ಕೇಳುವಾಗ ದೇವರು ನಿಮ್ಮ ಕುಟುಂಬದ ಜೊತೆ ವಾಸಿಸುತ್ತಾರೆ. ವಚನ ಕೇಳುವ ನಮ್ಮಲ್ಲಿ ದೇವರು ಕೊಡುವ ಕೃಪೆಗಳನ್ನು ಎಜೆಕೀಲನ ಗ್ರಂಥದಲ್ಲಿ ನೀವು ಈಗ ಆಲಿಸಿದ್ದೀರಿ. ಸಮಯ ಇದ್ದಾಗ ಇದನ್ನು ನೀವು ಓದಿ ನೋಡುತ್ತೀರಾ? ಅನುಗ್ರಹ ಧ್ಯಾನ ಮಂದಿರ ನಿಯೋಗ ಪ್ರಾರ್ಥನೆಯ ಒಂದು ಆಲಯವಾಗಿದೆ. ಇಲ್ಲಿ ಬಂದು ಅನೇಕ ಮಂದಿ ಸಾಕ್ಷಿ ಹೇಳುತ್ತಿದ್ದಾರೆ. ಇದು ಎಲ್ಲ ದೇವ ವಚನದಲ್ಲಿ ದೇವರು ಪ್ರವರ್ತಿಸುವ ಸಾಕ್ಷಿಯಾಗಿದೆ. ಪ್ರಿಯರೇ, ಹೇಗೆ ನಿಯೋಗ ಪ್ರಾರ್ಥನೆಯನ್ನು ಪ್ರಾರ್ಥಿಸುವುದು? ಪ್ರಿಯರೇ, ನಾವು ಈಗ ಆಲಿಸೋಣ. ಪ್ರತಿದಿನ ನಾವು ಆಲಿಸುವ ವಚನವನ್ನು ಒಂದು ಬಾರಿ ಹೇಳಿ
33 ಬಾರಿ ನಿಯೋಗ ಪ್ರಾರ್ಥನೆ ಹೇಳುವುದು. ಹೇಗೆ ಪ್ರಾರ್ಥಿಸುವುದು ಎಂದು ನಾವು ಈಗ ಕಲಿಯೋಣ. ನಜರೇತಿನ ನನ್ನ ಯೇಸುವೆ, ನಜರೇತಿನ ನನ್ನ ಯೇಸುವೆ, ನನ್ನ ಎಲ್ಲಾ ನಿಯೋಗವನ್ನು ಈ ವಚನದೊಂದಿಗೆ ಸ್ವೀಕರಿಸಿ ಅದರಲ್ಲಿ ಇರುವ ಎಲ್ಲ ಅಡೆತಡೆಗಳು ಬಂಧನಗಳು ಪೂರ್ಣವಾಗಿ ತೆಗೆದುಹಾಕಿ ಇದನ್ನು ಇಂದು ಸಾಧಿಸಿಕೊಡಿರಿ. ಹೀಗೆ 33 ಬಾರಿ ನಿಯೋಗ ಪ್ರಾರ್ಥನೆಯನ್ನು ಹೇಳುವುದು. ಪ್ರಿಯರೇ, ಇಂದು ಆಲಿಸಿದ ವಚನ ಮರೆಯದಿರಿ. ಇದು ಒಂದು ಅನುಗ್ರಹವಾಗಲಿ. ಪ್ರಿಯರೇ, ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ. ಆಮೆನ್.